ಐದನೇ ಪಾಠವು ಈ ರಾಜ್ಯಗಳಿಂದ ನಾವು ಕಲಿತಕ್ಕಂಥ ಪಾಠಗಳೇನು ಭಾಗ 2 ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ದೇವರ ಮಕ್ಕಳೇ, ನಮಸ್ಕಾರ. ಐದನೇ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನೀವೆಲ್ಲರೂ ಪಾಠವನ್ನು ಓದ್ತಾ ಇದ್ದೀರಾ, ಸತ್ಯವೇದವನ್ನು ಓದ್ತಾ ಇದ್ದೀರಾ ಎಂಬತಕ್ಕಂಥ ನಂಬಿಕೆಯಲ್ಲಿ ನಾವು ಈ ಪಾಠವನ್ನು ನಿಮಗೋಸ್ಕರ ಈ ಚರ್ಚೆಯ ಮೂಲಕ ತಂದಿದ್ದೇವೆ. ಪ್ರವಾದನೆಗಳ ಬಗ್ಗೆ ಕಲಿತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಅಂತಿಮ ಕಾಲದಲ್ಲಿ ಪ್ರವಾದನೆ ಎಷ್ಟು ಮುಖ್ಯ ಎಂಬತಕ್ಕಂಥದ್ದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಅದನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳೋದು, ಯಾವ ರೀತಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಎಂಬತಕ್ಕಂಥ ವಿಷಯವನ್ನು ನಾವು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಆನಂದಪ್ಪ, ಬೋಧಕರಾಗಿರ್ತಕ್ಕಂಥ ಕೆ ಪ್ರಸನ್ನಕುಮಾರ್ ಅವರು. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. 4ನೇ ಪಾಠವು ಇದೇ ಶಿರೋನಾಮೆ, ರಾಜ್ಯಗಳು ಭಾಗ 1, ರಾಜ್ಯಗಳು ಭಾಗ 2. ಸಮಯವನ್ನು ವ್ಯರ್ಥ ಮಾಡದೆ ಕೀರ್ತನೆ 46 10ನೇ ಅಧ್ಯಾಯವನ್ನು ಓದೋಣ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಬಿಡಿರಿ, ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಬಹಳಷ್ಟು ಶತಮಾನಗಳಲ್ಲಿ ಕೆಲವೊಂದು ಸಣ್ಣ ಗುಂಪುಗಳು ಮನುಷ್ಯನು ಪಾಪಕ್ಕೆ ಬಿದ್ದಿದ್ದು, ಮನುಷ್ಯ ಕುಲವು ಸಾವನ್ನಪ್ಪಿರ್ತಕ್ಕಂಥದ್ದು, ಬಂದಂಥ ಪಾಪದ ಪರಿಣಾಮಗಳು ಎಲ್ಲವುದಕ್ಕೂ ದೇವರೇ ಕಾರಣ ಎಂಬತಕ್ಕಂಥ ಒಂದು ಗುಂಪು ಹೇಳ್ತಾ ಇದೆ. ಹಂಗಂದರೆ ಇದೊಂದು ದೊಡ್ಡ ನಾಟಕ, ನಿರ್ದೇಶಕರು ದೇವರೇ ಅನ್ನೋ ರೀತಿಯಲ್ಲಿ. ಆದರೆ ಇಲ್ಲಿ ಇದು ನಿಜಾನ ಸುಳ್ಳ ಪಾಸ್ಟರ್ ಪ್ರಸನ್ನಕುಮಾರ್? ಮನುಷ್ಯನ ದೃಷ್ಟಿಯಲ್ಲಿ ಆತನಿಗೆ ಸರಿ ಅನಿಸ್ಬೋದು. ಯಾಕಂದರೆ ಜ್ಞಾನೋಕ್ತಿಗಳಲ್ಲಿ ಹೇಳುವಾಗೆ ನೀನು ಏನು ನೆನೆಸ್ಕೊಳ್ತೀಯ ಅದು ನಿನ್ನ ದೃಷ್ಟಿಯಲ್ಲಿ ಸರಿಯಾಗಬಹುದು, ಆದರೆ ದೇವರ ದೃಷ್ಟಿ ಅದಲ್ಲ. ಅಂತ್ಯದಲ್ಲಿ ಮನುಷ್ಯ ಏನು ನೆನೆಸ್ಕೊಳ್ತಾನೆ, ಮನುಷ್ಯ ಬೀಳಲಿಕ್ಕೆ ದೇವರೇ ಕಾರಣ, ದೇವರ ಉದ್ದೇಶ ಇತ್ತು, ತಿರುಗಿ ಅವನು ಎಬ್ಬಿಸ್ಲಿಕ್ಕೂ ದೇವರ ಕಾರಣ ಎಂಬುದಾಗಿ. ಆದರೆ ದೇವ್ರಿಗೆ ಅದು ಉದ್ದೇಶ ಅಲ್ಲ. ಆತನ ಉದ್ದೇಶ ಮಾನವನನ್ನು ನಾನು ಶಾಶ್ವತ ಜೀವಿತಕ್ಕೋಸ್ಕರ ಸೃಷ್ಟಿ ಮಾಡಬೇಕು, ನಮ್ಮ ಹಾಗೆ ಅವರಿರಬೇಕು, ಪಾಪದಲ್ಲಿ ಬೀಳಬಾರ್ದು. ಒಂದು ವೇಳೆ ಬಿದ್ದರೆ ಒಂದು ಪರಿಹಾರವನ್ನು ನೋಡ್ದ. ಅದು ತಪ್ಪ ದೇವರು ಮಾಡಿದ್ದು? ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಮನುಷ್ಯನು ಸತತವಾಗಿ ಇಸ್ರಾಯೇಲ್ ರೀತಿ ನಾವು ಆಳ್ಕೋತೀವಿ, ನಾವು ಮಾಡ್ಕೋತೀವಿ, ನಮಗೆಲ್ಲ ಗೊತ್ತು. ಈಗಿನ ಕಾಲದ ಯವನಸ್ಥ ಮಕ್ಕಳು ಅದೇ ವಿ ನೋ ಎವ್ರಿಥಿಂಗ್ ಡ್ಯಾಡಿ ಅನ್ನೋ ರೀತಿಯಲ್ಲಿ ಇಸ್ರಾಯೇಲ್ರು ಕೂಡ ಆ ರೀತಿ ಮಾಡಿ ಒಂದು ಉದಾಹರಣೆಯನ್ನು ಕೊಟ್ಟು ಹೋಗಿದ್ದಾರೆ. ಆದರೆ ಇಲ್ಲಿ ಈ ವಾರದಲ್ಲಿ ನಾವು ಕಲಿತಾ ಇರ್ತಕ್ಕಂಥದ್ದು, ದೇವರು ಅವರ ರಾಜ್ಯವನ್ನು ತರಬೇಕು ಅಂತ ಕಷ್ಟಪಟ್ಟಾಗ ಮನುಷ್ಯನು ಆತನ ರಾಜ್ಯವನ್ನು ನಡೆಸಬೇಕು ಅನ್ನೋ ಒಂದು ಹಿಂಗಿನಲ್ಲಿದ್ದ. ಏನಂತೀರಾ? ಖಂಡಿತವಾಗಿ. ಅದಕ್ಕೋಸ್ಕರ ಆದಿಕಾಂಡ 11ನೇ ಅಧ್ಯಾಯದಲ್ಲಿ ಇವರ ಆಲೋಚನೆಗಳನ್ನು ತಳಮಳ ಮಾಡಿದ ಸ್ವಾಮಿ. ಎಕ್ಸಲೆಂಟ್. ಇವರೊಂದು ಗೋಪುರ ಕಟ್ಟಬೇಕು, ನಾನು ರಕ್ಷಣೆ ಆಗಬೇಕು ಎಂಬುದಾಗಿ ತಮ್ಮ ಯೋಚನೆಯಲ್ಲಿರುವಾಗ ದೇವರು ಭಾಷೆಗಳನ್ನು ತಾರುಮಾರು ಮಾಡಿ ಅವರನ್ನು ಬೀಳಿಸಿದ. ಕಾರಣ ಎಷ್ಟಂದರೆ, ನಾನು ಯೋಚನೆ ಮಾಡಿದಾಗ ನೀವಿರಬೇಕು, ನೀವು ಯೋಚನೆ ಮಾಡಿದಾಗಿದ್ದರೆ ಈ ಬೀಳುವಿಕೆ ಖಂಡಿತವಾಗಿಯೂ ಇರ್ತದೆ ಎಂಬುದಾಗಿ. ಸೊ ದೇವರ ಆಲೋಚನೆ ಬೇರೆ, ಮನುಷ್ಯನ ಆಲೋಚನೆ ಬೇರೆ. ಇವತ್ತು ಸಹ ದೇವರು ಯಾತಕ್ಕೋಸ್ಕರ ಶ್ರಮ ಪಡ್ತಾ ಇದ್ದಾರೆ ಅಂದರೆ, ಬಿದ್ದು ಹೋಗಿರುವ ಮನುಷ್ಯರನ್ನು ನಾನು ಯಾವ ರೀತಿ ರಕ್ಷಣೆ ಮಾಡಬಹುದು, ಮತ್ತೊಮ್ಮೆ ಆತನನ್ನು ನಾನು ಏದೇನು ತೋಟಕ್ಕೆ ಹೀಗೆ ಕರೆದುಕೊಂಡು ಬರಬಹುದು ಎಂಬತಕ್ಕಂಥ ನಿಟ್ಟಿನಲ್ಲಿ ದೇವರ ಆಲೋಚನೆ ಮಾಡ್ತಾರೆ. ಈಗ ನಮ್ಮ ಆಲೋಚನೆಯೇ ನಮ್ಗೆ ತೊಂದರೆ ಆಗಿರೋದು. ನಮ್ಮ ಆಲೋಚನೆ ನಮಗೆಲ್ಲ ಗೊತ್ತು, ಈ ರೀತಿ ಮಾಡ್ಬೋದು, ಆ ರೀತಿ ಮಾಡ್ಬೋದು ಅಂತ. ಸೊ ಮುಂದೆ ಹೋಗೋಣ. ಭಾನುವಾರದ ಪಾಠಕ್ಕೆ ಬರುವುದಾದರೆ, ಮೊಟ್ಟ ಮೊದಲನೆಯ ಆಜ್ಞೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿ. ಖಂಡಿತವಾಗಿ. ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಗಮನಿಸುವಾಗ, ಆದಾಮ ಮತ್ತು ಅವಳಿಗೆ ದೇವರು ಹೇಳ್ತಕ್ಕಂಥದ್ದು, ತೋಟದ ಎಲ್ಲ ಹಣ್ಣುಗಳನ್ನು ನೀವು ತಿನ್ನಬಹುದು, ಆದರೆ ಒಳ್ಳೆದರ ಮತ್ತು ಕೆಟ್ಟದರ ಅರುಹನ್ನು ಹುಟ್ಟಿಸುವ ಹಣ್ಣನ್ನು ತಿನ್ನಬಾರದು ಎಂಬತಕ್ಕಂಥ ಮೊದಲನೇ ಆಜ್ಞೆಯನ್ನು ಸ್ವಾಮಿ ಕೊಟ್ಟನು. ಈ ಮೊದಲನೇ ಆಜ್ಞೆಯನ್ನು ಅವರು ಪರಿಪಾಲನೆ ಮಾಡಿದರೆ ಅವರು ಸೈತಾನನನ್ನು ಎದುರಿಸುವ ಅವಶ್ಯಕತೆ ಇರಲಿಲ್ಲ, ಪಾಪಕ್ಕೆ ಬೀಳುವ ಅವಶ್ಯಕತೆಯೂ ಸಹ ಇರಲಿಲ್ಲ. ದೇವರು ಇದನ್ನು ಅವರಿಗೆ ಕೊಟ್ಟದ್ದು, ನನ್ನ ಮಕ್ಕಳು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ನೋಡಬೇಕು. ಆ ಪ್ರೀತಿಯನ್ನು ಅರಿತುಕೊಳ್ಳದೆ ಅವರು
ದೇವರ ಮೇಲೆ ಅಪವಾದವನ್ನು ಹೊರಿಸಿದ್ರು. ಹೇಗೆ? ಅವಳು ಹೇಳ್ತಾಳೆ ನಾನಲ್ಲ ಸ್ವಾಮಿ, ಸರ್ಪ ನನಗೆ ಕೊಟ್ಟು. ಆದಾಮ ಹೇಳ್ತಾನೆ ನಾನಲ್ಲ ಸ್ವಾಮಿ, ನೀನು ಕೊಟ್ಟಿರುವ ಅವಳು ಕೊಟ್ಟು. ಒಬ್ಬರ ಮೇಲೆ ಒಬ್ಬರು ಅಪವಾದವನ್ನು ಮಾಡಿಕೊಂಡು ಹೋಗ್ತಾ ಇದ್ರು. ಇದೇ ರೀತಿಯಲ್ಲಿ ನಾವು ಮುಂದೆ ಈ ಲೋಕದ ಜನಾಂಗವನ್ನು ನೋಡುವಾಗ ಇಸ್ರಾಯೇಲ್ ಜನಾಂಗದವರು ಸಹ ಅದೇ ರೀತಿಯಲ್ಲಿ ಒಬ್ಬ ರಾಜನನ್ನು ಕೇಳಿ ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು, ನಮಗೆ ಇತರರಾಗಿ ಒಬ್ಬ ರಾಜ ಬೇಕು ಎಂಬುದನ್ನು ಕೇಳಿಕೊಂಡು ಅವರು ಸಹ ಬಿದ್ದೋದ್ರು ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ದಾನಿಯೇಲನ ಪುಸ್ತಕದಲ್ಲೂ ಸಹ ಈ ಒಂದು ಪ್ರಸ್ತಾಪವನ್ನು ನಾವು ನೋಡುವಾಗ ದಾನಿಯೇಲನಿಗೆ ಒಂದು ದರ್ಶನ ಸಿಗ್ತದೆ. ಏನು ದರ್ಶನ ಸಿಗ್ತದೆ ಅಂದರೆ, ಅನೇಕ ರಾಜ್ಯಗಳು ಬರ್ತವೆ, ಆದರೆ ಅಂತ್ಯದಲ್ಲಿ ಶಾಶ್ವತ ಆಗಿರ್ತಕ್ಕಂಥದ್ದು ಒಂದೇ ಒಂದು ರಾಜ್ಯ, ಅದು ಯೇಸುವಿನ ರಾಜ್ಯ, ಶಾಶ್ವತ ರಾಜ್ಯ. ಬೇರೆ ಎಲ್ಲ ದೇಶಗಳು, ಬ್ಯಾಬಿಲೋನ್ ಬಂತು ಬಿದ್ದೋಯ್ತು, ಪರ್ಷಿಯಾದವರು ಬಂದರು ಬಿದ್ದೋದ್ರು, ಗ್ರೀಕರು ಬಂದರು ಬಿದ್ದೋದ್ರು, ರೋಮರು ಬಂದರು ಬಿದ್ದೋದ್ರು. ಈಗ 10 ರಾಜ್ಯಗಳ ಮಧ್ಯದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಅದು ಸಹ ಒಂದಲ್ಲ ಒಂದು ದಿವಸ ಸಂಪೂರ್ಣವಾದ ನಾಶನವನ್ನು ನಾವು ಕಾಣ್ತೇವೆ. ಆಗ ಒಂದು ಸಣ್ಣ ಕಲ್ಲು ಬರ್ತದೆ. ಹೌದು, ಅದೇ ಯೇಸು ಕ್ರಿಸ್ತನ ಬರೋಣ ಎಂಬುದಾಗಿ. ಇಲ್ಲಿ ಒಂಥರ ಸಂತೋಷಕ್ಕೆ ಅಥವಾ ಒಂದು ರೀತಿಯ ಕ್ವಿಕ್ಟಿವ್ ಆಗಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನಮ್ಮ ಲೇಖಕರು. ಏನಂತೇಳಿ, ಜಸ್ಟ್ ಇಮ್ಯಾಜಿನ್ ಇಫ್ ವಿ ಹ್ಯಾಡ್ ನಾಟ್ ಹ್ಯಾಡ್ ದಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಬೌಟ್ ದ ಫ್ರೂಟ್. ಒಳ್ಳೆಯದು ಕೆಟ್ಟದ್ದು ಅರಿವು ನಮ್ಗೆ ಇಲ್ಲದೇ ಇದ್ದಿದ್ರೆ ಲೋಕ ಎಷ್ಟು ಚೆನ್ನಾಗಿರ್ತಾಯಿತ್ತು. ಆದರೆ ಮನುಷ್ಯ ಆಗಿಂದ ಈಗವರೆಗೂ ನಾಲೆಜ್ ಅಂತ ಅದ್ರ ಹಿಂದೆ ಹೋಗ್ತಾ ಹೋಗ್ತಾ ತನ್ನ ತಲೆ ಮೇಲೆ ತಾನೇ ಮಣ್ಣು ಹಾಕ್ಕೊಳ್ತಾ ಇದ್ದಾನೆ ಅಂತ ಲೇಖಕರು ಬರ. ಖಂಡಿತವಾಗೂ ಅದನ್ನೇ ತಾನೇ ದಾನಿಯೇಲ 12ನೇ ಅಧ್ಯಾಯ 4ನೇ ವಚನ ಹೇಳ್ತಕ್ಕಂಥದ್ದು. ಅಂತ್ಯದಲ್ಲಿ ಜ್ಞಾನವು ಹೆಚ್ಚಾಗಿ ಮನುಷ್ಯ ಏನು ಮಾಡ್ತಾನೆ ಅಂದರೆ ಅತ್ತ ಇತ್ತ ಓಡಾಡ್ತಾ ಇರ್ತಾನೆ, ತನ್ನ ಜ್ಞಾನ ಇನ್ನೂ ಹೆಚ್ಚಾಗಬೇಕು ಎಂಬುದಾಗಿ. ಇವತ್ತು ಮನುಷ್ಯನ ಜ್ಞಾನ ಅವನಿಗೆ ಉರುಳಾಗಿದೆ. ಹೇಗೆಂದರೆ ವಿನಾಶಕ್ಕೆ ಕಾರಣವಾಗ್ತಾ ಇದೆ. ಅದಕ್ಕೋಸ್ಕರ ಅತೀ ಜ್ಞಾನಿಯಾದಂಥ ಸೊಲೊಮೋನನು ಹೇಳ್ತಕ್ಕಂಥದ್ದು ಪ್ರಸಂಗಿ 1ನೇ ಅಧ್ಯಾಯ 18ನೇ ವಚನದಲ್ಲಿ, ಅತೀ ವ್ಯಾಸಂಗ ಬುದ್ಧಿಗೆ ನಾಶನ. ಹೀ ದಟ್ ಇನ್ಕ್ರೀಸಸ್ ನಾಲೆಡ್ಜ್ ಇನ್ಕ್ರೀಸಸ್ ಸಾರೋ ಅಂತೆ. ಎಂತೂ ವಿಪರ್ಯಾಸ. ಆ್ಯಕ್ಚುಲಿ ನಾಲೆಡ್ಜ್ ನಮಗೇನು ಕೊಡಬೇಕು? ಸಂತೋಷ ಕೊಡಬೇಕು, ಸಮಾಧಾನ ಕೊಡಬೇಕು. ಆದರೆ ಈ ಜ್ಞಾನ ಏನು ಕೊಡ್ತಾ ಇದೆ? ದುಃಖ. ಸೊ ದ ಲೆಸ್ ಯು ನೋ ದ ಬೆಟರ್. ಖಂಡಿತವಾಗಿ ಕಡಿಮೆ ಗೊತ್ತಾದಾಗ ನಂಬಿಕೆ ಜಾಸ್ತಿ ಆಗ್ತದೆ, ಜಾಸ್ತಿ ಗೊತ್ತಾದಾಗ ಕಾರಣಗಳನ್ನ ಹುಡುಕ್ತಾ ಇದ್ದೇವೆ. ಇದೇ ಹಾಗೆ ಅದೇ ಹಾಗೆ, ನಾನೇ ಯಾಕೆ ತಿನ್ನಬಾರ್ದು ಅದನ್ನ ನೋಡಿ. ಆದಾಮದಿಂದಲೂ ಇದೇ ಪ್ರಶ್ನೆ. ಎಲ್ಲ ಒಂದು ಕಡೆ ಈಗ ನಮಗ್ ಕೂಡ ಬೇಡದೇ ಇರೋ ಇನ್ಫಾರ್ಮೇಶನ್ ಒಳಗಡೆ ಹಾಕೊಳ್ಳಿ ನೆಮ್ಮದಿಯಾಗಿರ್ತೇವೆ. ಹೌದು, ಖಂಡಿತವಾಗ್ಲೂ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ, ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಇದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಅವರು ತಮ್ಮ ಅನುಭವದಲ್ಲಿ ಖಂಡಿತವಾಗ್ಲೂ ಇದರ ಬಗ್ಗೆ ಬಹಳಷ್ಟು ಸಾರಿ ಮಾತಾಡಿರ್ತೀರ. ದಾನಿಯೇಲ್ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ ಏನು, ಇದರ ಬಗ್ಗೆ ನಾವು ಯಾಕೆ ಕಲಿಬೇಕು? ಈ ದಾನಿಯೇಲ 2ನೇ ಅಧ್ಯಾಯದಲ್ಲಿ ನಾವು ಏನು ಕಾಣಲಿಕ್ಕೆ ಹೋಗ್ತೀವಿ ಅಂದರೆ, ದೇವರಿಗೂ ಮತ್ತು ಮನುಷ್ಯನಿಗಿರ್ತಕ್ಕಂಥ ಸಂಬಂಧವನ್ನು ದೇವರು ದಾನಿಯೇಲ ಮುಖಾಂತರ ತಿಳಿಸ್ತಾ ಇದ್ದಾನೆ. ಬಹುಶಃ ದಾನಿಯೇಲ ಯೆರೂಸಲೇಮ್ ಪಟ್ಟಣದಲ್ಲಿ ಉಳಿದಿದ್ರೆ ಇದು ಆಗ್ತಾ ಇರಲಿಲ್ಲ. ಆತನ ಕೈದಿಯಾಗಿ ಒಯ್ಯಲ್ಪಟ್ಟ ಪ್ರಯುಕ್ತವಾಗಿ ದೇವರು ಅಲ್ಲೂ ಸಹ ಆತನು ತನ್ನ ಸೇವಕನಿಗೆ ಈ ಸಂಬಂಧವನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಆತನಿಗೂ ದೇವರ ಮಕ್ಕಳಿಗೆ ಇರ್ತಕ್ಕಂಥ ಸಂಬಂಧ ಯಾವುದು ಅಂತೇಳಿ. ಈ ರಾಜ್ಯಗಳನ್ನು ಕುರಿತು ರಾಜನಿಗೆ ಕನಸು ಬೀಳುತ್ತೆ, ಅದು ಅರ್ಥ ಆಗಲಿಲ್ಲ. ಆದರೆ ದೇವರು ತನ್ನ ಕೃಪೆಯಿಂದ ಮತ್ತೆ ಕನಸನ್ನು ದಾನಿಯೇಲನಿಗೆ ಕೊಟ್ಟು ಅದನ್ನು ವಿವರಣೆ ಮಾಡ್ತಾನೆ. ದಾನಿಯೇಲ 2ನೇ ಅಧ್ಯಾಯ 31ರಿಂದ 35ನೇ ವಚನದಲ್ಲಿ ಹೋಗ್ತೇವೆ. ಆ ಪ್ರತಿಮೆ, ಅದ್ಭುತವಾದ ಪ್ರತಿಮೆ ಅರ್ಥವನ್ನು ಸ್ವಾಮಿ ತಿಳಿಸ್ಕೊಡ್ತಾನೆ. ಅದನ್ನು ಏನು ಕಾಣ್ತೇವೆ ಅಂದರೆ, ಉತ್ತಮ ದರ್ಜೆಯಿಂದ ಕೀಳು ದರ್ಜೆಯವರೆಗೆ ಇರ್ತಕ್ಕಂಥ ಲೋಹಗಳನ್ನು ಕಾಣ್ತೇವೆ. ಆ ರಾಜ್ಯ ಮೊದಲನೇದು ಬಾಬಿಲೋನ್ ರಾಜ್ಯ, ಬಹಳ ಉತ್ತಮವಾದದ್ದು, ಬಂಗಾರದ್ದು. 2ನೇದು ಬೆಳ್ಳಿದು, ಮೇದ್ಯರು ಪರ್ಷಿಯರು. 3ನೇದು ಗ್ರೀಕ್ ರಾಜ್ಯ, ತಾಮ್ರದ್ದು. ನಂತರ 4ನೇ ರಾಜ್ಯ ನೋಡ್ತೇವೆ, ಕಬ್ಬಿಣದ್ದು. ನಂತರ ಕೆಳಗೆ ಬರ್ತೇವೆ ಜೇಡಿ ಮಣ್ಣು ಮತ್ತು ಕಲ್ಲು ಮಣ್ಣು. ಇದು 10 ರಾಜ್ಯಗಳನ್ನು ತೋರಿಸುತ್ತೆ. ಈ ರಾಜ್ಯಗಳೆಲ್ಲ ಬರ್ತಾ 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 ಏನಾಗ್ತಿವೆ, ಬಹಳ ತನ್ನ ಮೌಲ್ಯವನ್ನು ಕಳ್ಕೊಳ್ತಾ ಇವೆ. ಆದರೆ ಮತ್ತೆ
ನಿರಂತರವಾದಂಥ ರಾಜ್ಯ ಸ್ಥಾಪಿತ ಆಗುತ್ತೆ. ಆ ಸಣ್ಣ ಬಂಡೆ ಬಂದು ಆ ಪ್ರತಿಮೆಗೆ ಬಡಿದಾಗ ಆ ಎಲ್ಲ ರಾಜ್ಯಗಳು ನಾಶ ಆಗಿ ಕೊನೆಯಲ್ಲಿ ದೇವರ ರಾಜ್ಯ ಸ್ಥಾಪಿತ ಆಗುತ್ತೆ. ಅದು ಸರ್ವೋನ್ನತವಾದಂಥ ರಾಜ್ಯವಾಗಿರುತ್ತೆ, ಶಾಶ್ವತವಾದ ರಾಜ್ಯ ಆಗಿರುತ್ತೆ, ಅಗಮ್ಯವಾಗಿರುತ್ತೆ. ಅದನ್ನು ದಾನಿಯೇಲನಿಗೆ ಸ್ವಾಮಿ ತನ್ನ ದರ್ಶನದಲ್ಲಿ ತಿಳಿಸ್ತಾ ಇದ್ದಾನೆ. ಭಾಳ ಸ್ಪಷ್ಟವಾಗಿ ದೇವರು ಕೊಟ್ಟಂಥ ಜ್ಞಾನವನ್ನು ಮನುಷ್ಯರು ಸರಿಯಾಗಿ ಉಪಯೋಗಿಸ್ಕೊಂಡಿದ್ರೆ ಸಮಾಜ ಉನ್ನತವಾಗಿ ಬೆಳೀತಾ ಇತ್ತು. ಎಲ್ಲ ಹೇಳ್ತಾರೆ ಈಗ ನಾವು ಭಾಳ ಜ್ಞಾನದಲ್ಲಿ ಅಭಿವೃದ್ಧಿ ಆಗಿದ್ದೀವಿ, ಹುರುಳ್ತಾ 20ನೇ ಶತಮಾನ ಬಂದಾಗ ನಾವೆಲ್ಲ ಭಾಳ ಬುದ್ಧಿಜೀವಿಗಳು. ಆಗ ಪುರಾತನ ಕಾಲದಲ್ಲಿ ಜನರು ಆದಿ ನಿವಾಸಿಗಳಾಗಿದ್ದರು, ಅವ್ರಿಗೇನು ಜ್ಞಾನ ಇರಲಿಲ್ಲ, ಸಂಸ್ಕೃತಿ ಇರಲಿಲ್ಲ ಅಂತೇಳಿ. 20ನೇ ಶತಮಾನಕ್ಕೆ ಬಂದಾಗ ಅವ್ರಿಗೆ ಭಾಳ ಜ್ಞಾನ ಅಭಿವೃದ್ಧಿ ಆಯಿತು ಅಂತ ಹೆಚ್ಚಿಸ್ಕೊಳ್ತಾ ಇದ್ರು. ಆ ಜ್ಞಾನ ವಿನಾಶಕ್ಕೆ ಕಾರಣ ಆಯಿತು. ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧದಲ್ಲಿ ಹೋಗುವಾಗ ಹೆಚ್ಚು ಕಡಿಮೆ 200 ದಶಲಕ್ಷ ಜನರು ನಾಶ ಆದ್ರಂತೆ ಇವರ ಜ್ಞಾನದ ಒಬ್ಬ ಲೇಖಕ ಹೇಳ್ತಾನೆ, ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅಂತ, ಜನಗಳು ಆ ಪಿರಂಗಿಗಳನ್ನು ನಿಯಂತ್ರಿಸಿದ್ರು, ಆದರೆ ಜನಗಳನ್ನ ನಿಯಂತ್ರಿಸುವಂಥ ಶಕ್ತಿ ಇರಲಿಲ್ವಂತೆ. ದೇ ಗೈಡೆಡ್ ದ ಮಿಸೈಲ್ಸ್ ಅಂತೆ, ಅದು ಜನಗಳನ್ನ ಕಂಟ್ರೋಲ್ ಮಾಡೋ ಶಕ್ತಿ ಇರಲಿಲ್ಲ ಅಂತ. ಇವತ್ತು ಅವರ ಜ್ಞಾನ ಏನಾಯ್ತು ಅಂತ ಹೇಳಿದ್ರೆ ನಾಶನಕ್ಕೆ ಕಾರಣ ಆಗಿದೆ. ದೇವ್ರು ಕೊಡ್ತಕ್ಕಂಥ ಜ್ಞಾನ ಅಭಿವೃದ್ಧಿಗೆ ಕಾರಣ ಆಗುತ್ತೆ, ಮನುಷ್ಯನು ಪಡೆಯುವಂಥ ಜ್ಞಾನ ನಾಶನಕ್ಕೆ ಕಾರಣ ಆಗುತ್ತೆ. ವಂಡರ್ಫುಲ್. ಫಸ್ಟ್ ಒಂದು ಪ್ರಶ್ನೆ ಕೇಳಲೇಬೇಕು. ಈಗ ಅವರು ತುಂಬ ಚೆನ್ನಾಗಿ ಹೇಳಿದ್ರು, ದಾನಿಯೇಲನ ಪ್ರತಿಮೆಯ ಮೂಲಕ ನಮಗೆ ಏನು ನಡೀತು ಲೋಕದಲ್ಲಿ, ಹಿಂಗಾಯ್ತು. ಆದರೆ ಎಲ್ಲೋ ಒಂದು ಕಡೆ ಈ ಪ್ರವಾದನೆಗಳೆಲ್ಲ ನಮ್ಮನ್ನು ಸಿದ್ಧಪಡಿಸ್ಲಿಕ್ಕೆ, ಈಗ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಚಿಕ್ಕ ವಯಸ್ಸನ್ನಾಗಿರ್ಬೇಕು, ಆಟೋನಲ್ಲಿ ಬರ್ತಾಯಿತ್ತು, ನಾಳೆ ದಿನ ಪೋಲಿಯೋ ಲಸಿಕೆ ಹಾಕಲ್ಪಡ್ತದೆ, ನಾಳೆ ದಿನ ಪೋಲಿಯೋ ಲಸಿಕೆ ಹಾಕಲ್ಪಡ್ತದೆ ಅಂತ ನಾವು ಸಿದ್ಧ ಆಗ್ತಿದ್ವಿ. ಮಕ್ಕಳಿದ್ರೆ ಮಕ್ಕಳನ್ನ ಕರ್ಕೊಂಡೋಗಿ ಸರ್ಕಾರಿ ಆಸ್ಪತ್ರೆ ಹತ್ರ ಅವ್ರು ನಿಂತ್ಕೋತಾ ಇದ್ರು. ಅದೇ ರೀತಿಯಾಗಿ ಪ್ರವಾದನೆಯು ನಮ್ಮನ್ನು ಸಿದ್ಧಪಡಿಸುವಂಥ ಒಂದು ಅಂಶ ಅಂತ ನಾವು ತೆಗೆದುಕೊಂಡು, ಎಲ್ಲರೂ ಭಯಪಡ್ತಾರೆ, ಪ್ರವಾದನೆ ಅಂದರೆ ಭಯಪಡ್ತಾರೆ, ಆದರೆ ನಮ್ಮನ್ನು ಸಿದ್ಧಪಡಿಸುವಂತಕ್ಕಾಗಿ ಕೊಡಲ್ಪಟ್ಟಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಲ್ವ? ಖಂಡಿತವಾಗಿ. ಯಾಕಂದರೆ ಪ್ರವಾದನೆಗಳು ಇರೋದೇ ಮನುಷ್ಯರನ್ನು ಎಚ್ಚರಿಕೆ ಕೊಡಲಿಕ್ಕೆ. ಯೇಸು ಸ್ವಾಮಿನೇ ಹೇಳಿದ್ನು ಮತ್ತಾಯನ ಬರೆದ ಸುವಾರ್ತೆ 24ರಲ್ಲಿ, ಅಂತ್ಯಕಾಲದಲ್ಲಿ ಯುದ್ಧಗಳಾಗ್ತವೆ, ಅನೇಕ ನೈತಿಕತೆ ಕಡಿಮೆ ಆಗ್ತದೆ. ಇವರು ಹೇಳುವಾಗ ಇಲ್ಲಿ ಏನಾಗ್ತಿತ್ತು ಅಂದರೆ ಟೆಕ್ನಾಲಜಿ, ತಂತ್ರಜ್ಞಾನ ಅಧಿಕವಾಗಿದೆ, ಆದರೆ ನೈತಿಕತೆ ಕಡಿಮೆ ಆಗ್ತಾ ಇದೆ. ಓಕೆ, ವಂಡರ್ಫುಲ್. ಮುಂದೆ ಹೋಗೋಣ. ನಾವು ಪಾಸ್ಟರ್ ರಾಜದಾಸ್ ಏನಾದರೂ ಸೇರಿಸ್ತೀರಾ ಇದಕ್ಕೆ? ಪಾಸ್ಟರ್ ಪ್ರಸನ್ನ ಹೇಳ್ದಂಗೆ ನಮ್ಮದು ತಂತ್ರಜ್ಞಾನ ಎಸ್ತಾ ಇದೆ, ಆದರೆ ನೈತಿಕತೆ ಕಡಿಮೆ ಆಗಿ, ಮೌಲ್ಯವನ್ನು ಮನುಷ್ಯನಿಗೆ ಪ್ರೀತಿ ಕಡಿಮೆ ಆಗಿ ದ್ವೇಷ ಹೆಚ್ಚುತ್ತಾ ಇದೆ. ಖಂಡಿತ ಇದು ಸೈತಾನ ನಮ್ಮ ದೇಶಗಳನ್ನು ನಿಯಂತ್ರಿಸ್ತಾ ಇದ್ದಾನೆ. ನಮ್ಮ ದರ್ಜೆಯು ತುಂಬ ಮೋಸ ಆಗಿದೆ, ಭಾಳ ಕಡಿಮೆ ಮಟ್ಟಕ್ಕೆ ಬಂದಿದೆ. ಒಬ್ರಿಗೊಬ್ರು ಪ್ರೀತಿ ಕಡಿಮೆ ಆಗ್ತದೆ, ಬಹು ಜನರ ಪ್ರೀತಿ ತಣ್ಣಗಾಗತ್ತೆ ಅಂತೇಳಿ ಪ್ರವಾದನೆ ನೆರವೇರ್ತಾ ಇದೆ. ಇದೆಲ್ಲ ನೋಡುವಾಗ ದೇಶ ವಿರುದ್ಧವಾಗಿ ಎದ್ದೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ಕೊನೆಯ ಕಾಲ ಇದ್ದೇವೆ, ಸ್ವಾಮಿ ಬರೋ ಸಮಯ ಸಮೀಪವಾಗಿದೆ ಎಂಬ. ವಂಡರ್ಫುಲ್. 2ನೇ ಅಧ್ಯಾಯದಿಂದ 7ನೇ ಅಧ್ಯಾಯಕ್ಕೆ ಬರ್ತಾ ಇದ್ದೀವಿ. ದಾನಿಯೇಲ್ ಹೇಳಿ. 2ನೇ ಅಧ್ಯಾಯಕ್ಕೂ ಮತ್ತು 7ನೇ ಅಧ್ಯಾಯಕ್ಕೂ ದಾನಿಯೇಲನ ಪುಸ್ತಕದಲ್ಲಿ ಬಹಳ ಹತ್ತಿರದ ಸಂಬಂಧವಿದೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ, ದೇವರು 2ನೇ ಅಧ್ಯಾಯದಲ್ಲಿ ಒಂದು ಪ್ರತಿಮೆ ಮುಖಾಂತರ ನೆಬೂಕದ್ನೆಚ್ಚರನ ಬಳಿಯಲ್ಲಿ ಇಲ್ಲವೇ ದಾನಿಯೇಲನ ಬಳಿಯಲ್ಲಿ ಮಾತನಾಡ್ತಾನೆ. ಆದರೆ 7ನೇ ಅಧ್ಯಾಯಕ್ಕೆ ನಾವು ಬರೋದಾದರೆ ದೇವರು ಮೃಗಗಳನ್ನು ತೋರಿಸ್ತಾನೆ. ಮೊದಲನೇ ಮೃಗ ಈ ಮಹಾ ಸಮುದ್ರದಿಂದ ಜಲಗಳಿಂದ ಹೊರಗಡೆ ಬರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. 2ನೇ ಮೃಗ ಅದೇ ರೀತಿ ಹೊರಗಡೆ ಬರೋದನ್ನು ನಾವು ಕಾಣ್ತಿದ್ದೇವೆ. 3ನೇ ಮೃಗವೂ ಕೂಡ ಅದೇ ರೀತಿ ಬರುತ್ತೆ. ಇವು ಯಾವಕ್ಕೆ ಸೂಚನೆ ಆಗಿದೆ ಎಂಬುದನ್ನು ಇಂದಿನ ಪಾಠದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಿದ್ದೇವೆ. ಮೊದಲನೇದಾಗಿ ಜಲಸಾಗರದಲ್ಲಿ ಆ 4 ಮೃಗಗಳು ಬರೋದನ್ನು ನಾವು ಕಾಣ್ತಿದ್ದೇವೆ. ಈ ಜಲ ಇಲ್ಲವೇ ನೀರು ಯಾವುದಕ್ಕೆ ಸಾದೃಶ್ಯವಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ಕೀರ್ತನೆಗಳು 65 5-8 ವಾಕ್ಯಗಳು, ಯೆಶಾಯನ ಪುಸ್ತಕ 17ನೇ ಅಧ್ಯಾಯ 12-13 ವಾಕ್ಯಗಳು, ಯೆರೆಮೀಯನ ಪುಸ್ತಕ 46 7-8 ವಾಕ್ಯಗಳು ನಮಗೆ ಸ್ಪಷ್ಟವಾಗಿ ತಿಳಿಸ್ತಿದೆ. ಏನಪ್ಪ ಅಂತಂದರೆ, ಜಲ ಇಲ್ಲವೇ ನೀರು, ಸಮುದ್ರದ ನೀರು ಯಾವುದಕ್ಕೆ ಸೂಚನೆಯಾಗಿದೆ ಎಂಬುದನ್ನು ನಾವು ನೋಡುವಾಗ ಜನಸಾಗರಕ್ಕೆ ಇಲ್ಲವೇ ಒಂದು ಸಾಮ್ರಾಜ್ಯಕ್ಕೆ ಅದು ಸೂಚನೆಯಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಆದ್ದರಿಂದ ನಾವು ಸತ್ಯವೇದದಲ್ಲಿರುವಂತಹ ಯಾವುದೇ ಒಂದು ಸೂಚನೆಗಳನ್ನು ಕಂಡುಕೊಳ್ಳಬೇಕಾದ್ರೆ ಉತ್ತರವನ್ನು ಸತ್ಯವೇದದಿಂದ ಮಾತ್ರ ನಾವು ಹುಡುಗಲಿಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಅಷ್ಟೇ ಅಲ್ಲ, ಈ ದಾನಿಯೇಲನ ಅಧ್ಯಾಯ 7ನೇ ಅಧ್ಯಾಯಕ್ಕೆ ನಾವು ಬರೋದಾದರೆ, 7ನೇ ಅಧ್ಯಾಯದಲ್ಲಿ ನಾನು 1-2 ವಾಕ್ಯಗಳನ್ನು ಓದ್ತಿದ್ದೇನೆ. ಬಾಬೆಲಿನ ಅರಸನಾದ ಬೆಲ್ಶಚ್ಚರನ ಆಳ್ವಿಕೆಯ 1ನೇ ವರ್ಷದಲ್ಲಿ ದಾನಿಯೇಲನಿಗೆ ಹಾಸಿಗೆಯ ಮೇಲೆ ಸ್ವಪ್ನವಾಯಿತು. ಅವನ ಮನಸ್ಸಿನಲ್ಲಿ ಕನಸು ಬಿತ್ತು. ಕೂಡಲೇ ಅವನ ಕನಸನ್ನು ಅದರ ಮುಖ್ಯಾಂಶಗಳನ್ನು ಬರೆದನು. ದಾನಿಯೇಲನು ಪ್ರಸ್ತಾಪವನ್ನಿತ್ತು ಇಂತೆಂದನು,
ನಾನು ರಾತ್ರಿ ಕಂಡ ಕನಸಿನಲ್ಲಿ ಆಹಾ, ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಬಡಿಯುತ್ತಿದ್ದವು. ಒಂದಕ್ಕೊಂದು ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ಸಾಗರದೊಳಗಿಂದ ಬರ್ತವೆ. ಸೊ ಈ ಎಲ್ಲ ಸಾಮ್ರಾಜ್ಯಗಳು ಎಲ್ಲಿಂದ ಬಂದವಪ್ಪ ಅಂತಂದರೆ ಜನಸಾಗರದಿಂದ ಹುಟ್ಟಿ ಬಂದವು ಎಂಬುದನ್ನು ನಾವು ಇಲ್ಲಿ ಕಂಡುಕೊಳ್ಳಬಹುದಾಗಿದೆ. ಆದ್ದರಿಂದ ಈ ಪ್ರವಾದನೆಗಳನ್ನು ಅರ್ಥೈಸಿಕೊಳ್ಬೇಕಾದ್ರೆ ನಾವು ಸ್ಪಷ್ಟವಾಗಿ ದೇವರ ವಾಕ್ಯದ ಜ್ಞಾನವನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ಇದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಕೊನೆಯದಾಗಿ ರೋಮಪುರದವರಿಗೆ ಬರೆದಂತಹ ಪತ್ರಿಕೆಯ 3ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪೌಲನು ಬಹಳ ಸೊಗಸಾಗಿ ಹೇಳ್ತಾನೆ. ಏನಪ್ಪ ಅಂತಂದರೆ, ನಾವು ರಕ್ಷಣೆಯನ್ನು ಹೊಂದಿಕೊಳ್ಳಿಕ್ಕೆ 3ನೇ ಅಧ್ಯಾಯ 19ನೇ ವಾಕ್ಯ, ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರೆಗೆ ಹೇಳಿವೆ ಎಂದು ಬಲ್ಲವಷ್ಟೇ. ಹೀಗೆ ಎಲ್ಲರೂ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. ದೇವರ ನ್ಯಾಯಸ್ಥಾನದ ಮುಂದೆ ನಾವೆಲ್ಲರೂ ಕೂಡ ಒಂದಿನ ನಿಲ್ಲಬೇಕಾಗಿದೆ. ಆದ್ದರಿಂದ ಸುವಾರ್ತೆಯನ್ನು ಅಂಗೀಕರಿಸಿ ಕ್ರಿಸ್ತನ ಭಯಭಕ್ತಿಯಲ್ಲಿ ನಾವು ನಡೆಯಲು ಪ್ರಯತ್ನ ಮಾಡಬೇಕಾಗಿದೆ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತೆ. ದಯವಿಟ್ಟು ಎಲ್ಲೋ ಹೋಗ್ಬೇಡಿ, ನಿಮಗೋಸ್ಕರ ನಾವು ಇಲ್ಲೇ ಕಾಯ್ತಾ ಇರ್ತೀವಿ. ವೆಲ್ಕಮ್ ಬ್ಯಾಕ್. ಈ ಅಂತಿಮ ಭಾಗದಲ್ಲಿ ಬುಧವಾರದ ಪಾಠಕ್ಕೆ ಬಂದಿದ್ದೇವೆ. ಭೂಮಿ ಮತ್ತು ಸಮುದ್ರದ ನಡುವೆ ಎಲ್ಲ ಒಂದು ಕಡೆ ಆಲ್ ದಿಸ್ ಇಮೇಜರಿ, ಈ ಚಿತ್ರಣ ಎಂತಕ್ಕಂಥ ವಿಚಾರವನ್ನು ತೆಗೆದುಕೊಂಡಾಗ ಪಾಸ್ಟರ್ ರಾಜದಾಸ್ ತುಂಬ ಸ್ವಾರಸ್ಯವನ್ನು ಸೇರಿಸ್ತಕ್ಕಂಥ ವಿಷಯವಾಗಿದೆ. ಜಲ ಅಂದರೆ ಏನು, ನಕ್ಷತ್ರ ಅಂದರೆ ಏನು, ಈ ರೀತಿಯಾಗಿ ದೀಪ ಸ್ತಂಭಗಳಂದರೆ ಏನು, ಈ ರೀತಿಯಾಗಿ ನಾವು ನೋಡ್ಕೊಂಡೇ ಹೋಗ್ಬೋದು. ಸತ್ಯವೇದದಲ್ಲಿ ಬಹಳಷ್ಟು ವಿಚಾರಗಳಿವೆ. ಈ ಬುಧವಾರದ ವಿಚಾರದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ? ಈ ಬುಧವಾರದ ಪಾಠದಲ್ಲಿ 2 ಅಂಶವನ್ನು ಕಾಣ್ತೇವೆ, ಭೂಮಿ ಮತ್ತು ಸಾಗರ. ಭೂಮಿ ಸ್ಥಿರತೆಯನ್ನು ತೋರಿಸುತ್ತೆ, ಸಾಗರ ಅಸ್ಥಿರತೆಯನ್ನು ತೋರಿಸುತ್ತೆ. ದೇವರು ಸ್ಥಿರವಾಗಿದ್ದಾನೆ, ಇಹಲೋಕ ಜನ ಅಸ್ಥಿರವಾಗಿದ್ದಾರೆ. ಈ 13ನೇ ಅಧ್ಯಾಯದಲ್ಲಿ ಓದುವಾಗ ಸಭೆಗೆ ಹಿಂಸೆ ಆದಾಗ 1260 ದಿನಗಳ ಪ್ರವಾದನ ಗ್ರಂಥವನ್ನು ಓದ್ತೇವೆ 13ನೇ ಅಧ್ಯಾಯದಲ್ಲಿ. ಆ ಸಮಯದಲ್ಲಿ ಹಿಂಸೆಯನ್ನು ತಾಳ್ಕೊಳ್ಳಕ್ಕಾಗದೆ ಅವ್ರು ಎಲ್ಲಿಗೆ ಹೋದರು? ಭೂಮಿಗೆ ಹೋದರು. ಯಾವ ಭೂಮಿ? ಅದು ಅಮೇರಿಕಾ ಅಂತ ಕಾಣ್ತೇವೆ ನಾವು. ಇಂಗ್ಲೆಂಡಿಂದ, ಯುರೋಪಿಂದ ಎಲ್ಲ ಭಕ್ತಾದಿಗಳು ಹಿಂಸೆಯನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅವರು ಅಲ್ಲಿಗೆ ಹೊರಡೋದ್ರು. ಅವರಿಗೆ ಆಶ್ರಯ ಏನಾಗಿತ್ತು? ಭೂಮಿಯಾಗಿತ್ತು. ಅದು ಸ್ಥಿರವಾಗಿತ್ತು. ಆದರೆ ಸೈತಾನ ಆ ಭಕ್ತರನ್ನ ನಾಶ ಮಾಡಲಿಕ್ಕೆ ಏನು ನೋಡಿಸ್ತಾನೆ? ಬಾಯಿಂದ ನೀರು ಹೊರಡುತ್ತಂತೆ. ಜಲ ಅಂದರೆ ಜಲಸಾಗರ, ಜನಸಾಗರ. ಜನರನ್ನು ಉಪಯೋಗಿಸ್ತಾನೆ. ಈ ಜಲವನ್ನು ಜನಸಾಗರಕ್ಕೆ ಹೋಲಿಕೆ ಮಾಡಿ ಸತ್ಯವೇದದಲ್ಲಿ ಸೈತಾನ ಜನರನ್ನು ಉಪಯೋಗಿಸಿ ತನ್ನ ದೇವರ ಭಕ್ತರನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ನಾವು ದೇವರ ಮೇಲೆ ಭರವಸಿಟ್ಟವರು ಸ್ಥಿರವಾಗಿರ್ತವೆ, ಯಾರು ಕದಲ್ಸಕ್ಕಾಗಲ್ಲ. ಅದಕ್ಕೆ ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. 12ನೇ ಅಧ್ಯಾಯ, ಪ್ರಕಟಣೆ 12ನೇ ಅಧ್ಯಾಯ 15-16 ಓದ್ತೇವೆ. ಆ ಸರ್ಪವು ಸ್ತ್ರೀಯನ್ನು ಬಡಿಸಿಕೊಂಡು ಹೋಗಬೇಕೆಂದು ಆಕೆ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು. ಆದರೆ ಭೂಮಿಯು ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಗಡಸರ್ಪನನ್ನು ತನ್ನ ಬಾಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತು. ಸೊ ಎಷ್ಟೇ ವಿರೋಧತೆ ಬಂದ್ರೂ ಜಲ ಅಂದರೆ ಭಾಳ ಭಯಪಡ್ತಾರೆ. ನೀರಿಗೆ ಎಲ್ಲ ವಾಟರ್ ಫೋಬಿ ಅಂತಾರೆ, ಹೈಡ್ರೋಫೋಬಿ ಅಂತ ಹೇಳ್ತಾರೆ. ಸೈತಾನ ಈ ಒಂದು ಅಂಶವನ್ನು ಉಪಯೋಗಿಸಿ ದೇವ ಜನರನ್ನು ನಾಶ ಮಾಡಲಿಕ್ಕೆ ಟ್ರೈ ಮಾಡಿದಾಗ್ಯೂ ಆ ಭೂಮಿ ಅದನ್ನು ನುಂಗು ಬಿಡ್ತು ಅಂತ ಹೇಳುತ್ತೆ. ಅಂದರೆ ಸ್ಥಿರವಾಗಿದೆ ದೇವರು. ನಾವು ಇಟ್ಟಿರ್ತಕ್ಕಂಥ ಭರವಸೆ ಇಟ್ಟಿರ್ತಕ್ಕಂಥ ದೇವರು ಸ್ಥಿರವಾಗಿದ್ದಾನೆ, ಬಲವಾಗಿದ್ದಾನೆ. ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಎದುರೋ ಅವಶ್ಯಕತೆ ಇಲ್ಲ. ಅಂತ್ಯ ಕಾಲದಲ್ಲೂ ಅಷ್ಟೇ ಇದೇ ರೀತಿ 2 ಗುಂಪಿರುತ್ತೆ. ದೇವರ ಮೇಲೆ ಭರವಸೆ ಇಟ್ಟರು ಸ್ಥಿರವಾಗಿರ್ತಾರೆ, ಇಹಲೋಕದ ಮೇಲೆ ನಂಬಿಕೆ ಇಟ್ಟವರು ಅಸ್ಥಿರವಾಗಿರ್ತಾರೆ, ಅವರು ಕೊಚ್ಕೊಂಡು ಹೋಗ್ಬಿಡ್ತಾರೆ. ಅದರಿಂದ ನಾವು ಈ ಒಂದು ಹಿಂಸೆಗೆ ಎದುರುಕೊಳ್ಳದೆ ದೇವರ ಮೇಲೆ ಭರವಸೆ, ಆತನೇ ನಮಗೆ ಕೇಡ್ಯು ಗುರಾಣಿಯು ಬುರ್ಜ್ ಆಗಿರ್ತಾನೆ. ದಾವೀದನಿಗೂ ಅದೇ ಅನುಭವ ಆಗಿತ್ತು. ಅದೇ ರೀತಿ ಕೊನೆಯಲ್ಲಿ ದೇವ್ರ ಮಕ್ಕಳಿಗೂ ಅದೇ ಆಶ್ರಯ. ಭೂಮಿ ಆಶ್ರಯ ಆಗುತ್ತಂದರೆ ಆ ಭೂಮಿ ಹೇಗೆ ಸ್ಥಿರವಾಗಿರುತ್ತೆ ಹಾಗೆ ತನ್ನ ಭಕ್ತರು ಸ್ಥಿರವಾಗಿರ್ತಾರೆ ಎಂಬುದಾಗಿ ದೇವ್ರ ವಾಕ್ಯ ಹೇಳಲಿಕ್ಕೆ ಇಷ್ಟಪಡ್ತದೆ. 13ನೇ ಅಧ್ಯಾಯ 11ನೇ ವಚನ ಹೋಗ್ತೇವೆ ನೋಡಿ. ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡೆನು. ಇದಕ್ಕೆ ಟಗರಿಗಿರುವಂತೆ 2 ಕೊಂಬುಗಳಿದ್ದವು, ಗಡ್ಡಸರ್ಪದಂತೆ ಮಾತ್ರ. ಅದು ಟಗರ್ನ ಕಾಣುತ್ತೆ, ಆದರೆ ಗಡ್ಡಸರ್ಪದಂತೆ ಮಾತಾಡುತ್ತೆ. ಎಲ್ಲಿಂದ ಬಂತಂತೆ? ಅದು ಎಲ್ಲ ರಾಜ್ಯಗಳು ಸಮುದ್ರದಿಂದ ಬರುತ್ತೆ. ಆದರೆ ಈ ರಾಜ್ಯ, ಈ ಒಂದು ಮೃಗ, ಯಾವ ಮೃಗ? ಅಮೇರಿಕಾ ದೇಶ ಅಂತ ಹೇಳುತ್ತೆ. ಅದು ನೂತನವಾಗಿ ಸ್ಥಾಪಿತವಾದಂಥ ರಾಜ್ಯ. ಅದು
ನೆಲದಿಂದ ಬಂತು, ಜಲದಿಂದ ಬರಲಿಲ್ಲ. ಆದರೆ ಅದು ನೆಲದಿಂದ ಬಂದಾಗಿಯೂ ಸಹ ಪ್ರಾರಂಭದಲ್ಲಿ ಅದು ಟಗರ್ನಾಗಿತ್ತು, ಆದರೆ ಯಾರಾಗ ಮಾತಾಡ್ತಂತೆ? ಸರ್ಪನ, ಘಟ ಸರ್ಪದಂತೆ ಪರಿವರ್ತನೆ ಆಗಿಬಿಡ್ತಾರೆ. ಇವತ್ತು ನಾವು ನೀವು ದೇವರ ಮಕ್ಕಳಾಗೆ ಉಳ್ಕೊಳ್ಬೇಕು ಹೊರತು ಪರಿವರ್ತನೆ ಆಗಬಾರ್ದು. ಫಸ್ಟ್ ಪ್ರಶ್ನ ನೀವು ಇದಕ್ಕೆ ಏನಾದರೂ ಸೇರಿಸಬೇಕು. ಈಗ ಈ ಅಮೆರಿಕ ದೇಶದ ಬಗ್ಗೆ ಬಹಳಷ್ಟು ಮಾತಾಡ್ತೀವಿ ನಾವು, ಪ್ರವಾದನೆಯ ವಿಚಾರವಾಗಿ ಮಾತಾಡುವಾಗ ಅಮೆರಿಕ ದೇಶಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡ್ತೀವಿ. ಏಕೆಂದರೆ ಅದೊಂದು ಅಂತ್ಯಕಾಲದ ಚರಿತ್ರೆಯಲ್ಲಿ ದೇವರು ನಡೆಸ್ತಕ್ಕಂಥ ಈ ಘಟನೆಗಳಲ್ಲಿ ಈ ದೇಶವು ಒಂದು ಮಹಾಪಾತ್ರವನ್ನು ವಹಿಸಿದೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಈಗ ಇಲ್ಲಿ ಹೇಳುತ್ತೆ ಲೇಖಕರು, ಅಮೇರಿಕಾ ವಿಲ್ ಬಿಕಮ್ ದ ಬಿಗ್ಗೆಸ್ಟ್ ಪರ್ಸಿಕ್ಯೂಟರ್ ಅಂತ. ಹಿಂಸೆ ಕೊಡುವುದರಲ್ಲಿ ತುಂಬ ದೊಡ್ಡ ಒಂದು ಪಾತ್ರವನ್ನು ಅಂತಿಮ ಕಾಲದಲ್ಲಿ ವಹಿಸುತ್ತೆ ಅಂತ ನಿಮ್ಮ ಅನಿಸಿಕೆ? ಯಾಕೆಂದರೆ ಪ್ರಾರಂಭದಲ್ಲಿ ಬೇರೆ ಯುರೋಪ್ ದೇಶದಲ್ಲಿ ಹಿಂಸೆಗಳು ಜಾಸ್ತಿ ಆಗಿರುವಾಗ ಆಶ್ರಯಕ್ಕೋಸ್ಕರ ಎಲ್ಲರೂ ಅಮೆರಿಕ ದೇಶ. ಈಗ ಅಮೆರಿಕ ದೇಶವನ್ನು ಒಂದು ನೆನೆಸ್ಕೊಳ್ಬೇಕು, ಅದು ಒಂದು ಕ್ಯಾಥಲಿಕ್ ಆಳ್ತಂಥ ದೇಶ ಅಲ್ಲ, ಪ್ರಾಟೆಸ್ಟೆಂಟ್ಸ್ ಅನೇಕ ನೆನೆಸ್ಕೊಳ್ತಾರೆ ಅದು ಕ್ಯಾಥಲಿಕ್ ದೇಶ ಎಂಬುದಾಗ. ಅದು ಒಂದು ಮಾತ್ರ ಖಚಿತ, ಒಬ್ಬ ಬರಹಗಾರರು ಶ್ರೀಮತಿ ವೈಟಮ್ನವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅಂತ್ಯಕಾಲದಲ್ಲಿ ಈ ಒಂದು ದೇಶ ಯಾರನ್ನ ರಕ್ಷಣೆ ಮಾಡಬೇಕು ಎಂಬುದಾಗಿ ಅಂದ್ಕೊಂಡಿದೆಯೋ ಅದೇ ಹಿಂಸೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಯಾಕಂದರೆ ಎಚ್ಚರಿಕೆಯನ್ನು ವಹಿಸಬೇಕು. ಇಲ್ಲಿ ಆ ಚಿಕ್ಕ ಕೊಂಬು, ಪ್ರಕಟಣೆ ಇರತಕ್ಕಂಥ ಚಿಕ್ಕ ಕೊಂಬು ಪ್ರಾಧಾನ್ಯತೆಯನ್ನು ವಹಿಸಲಿಕ್ಕೆ ಈ ದೇಶವನ್ನು ಆಶ್ರಯ ಮಾಡಿಕೊಳ್ತದೆ. ಯಾಕೆಂದರೆ ಇಲ್ಲಿಂದ ಪ್ರಾರಂಭ ಮಾಡಿದ್ರೆ ನಾನು ಇಡೀ ಲೋಕವನ್ನು ನಾಶ ಮಾಡ್ಬೋದು, ವಶ ಮಾಡ್ಕೊಳ್ಬೋದು ಎಂಬತಕ್ಕಂಥ ಅಭಿಪ್ರಾಯ ಇರ್ತದೆ. ವಂಡರ್ಫುಲ್. ಮುಂದೆ ಹೋಗೋಣ. ಸಮಯ ತುಂಬ ಕಡಿಮೆ ಇದೆ. ಮುತ್ತು ಮ್ಯಾಥಿಯವರು ಕ್ಷಮಿಸಬೇಕು, ಗುರುವಾರದ ಪಾಠಕ್ಕೆ ಬಂದಿದ್ದೇವೆ. ಮತ್ತೆ ಪ್ರವಾದನೆ ಹೇಳಿ. ಇಲ್ಲಿ ಪ್ರಕಟಣೆ ಪುಸ್ತಕ 10ನೇ ಅಧ್ಯಾಯದಲ್ಲಿ ಈ ಪ್ರಸ್ತಾಪವನ್ನು ನಾವು ಕಾಣ್ತೇವೆ. ಇಲ್ಲಿ ಒಂದು ಸ್ವೀಟ್ ಆ್ಯಂಡ್ ಬಿಟ್ಟರ್ ಎಕ್ಸ್ಪೀರಿಯನ್ಸ್, ಅಂದರೆ ಸಿಹಿ ಮತ್ತು ಕಹಿಯ ಒಂದು ಅನುಭವದ ಕುರಿತಾಗಿ ನಾವು ಬರೆಯೋದನ್ನು ಕಾಣಬಹುದಾಗಿದೆ. ಇಲ್ಲಿ ದೇವದೂತನು ಯೋಹನನ ಬಳಿಯಲ್ಲಿ ಮಾತನಾಡ್ತಾನೆ. ನಾನು 10ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದ್ತಿದ್ದೇನೆ, ಕ್ಷಮಿಸಿ 9-10 ವಾಕ್ಯಗಳನ್ನು ಓದ್ತಿದ್ದೇನೆ. ನಾನು ಆ ದೂತನ ಬಳಿಗೆ ಹೋಗಿ ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಲು ಅವನು ನನಗೆ, ನೀನು ಇದನ್ನು ತೆಗೆದುಕೊಂಡು ತಿಂದು ಬಿಡು, ಇದು ನಿನ್ನ ಹೊಟ್ಟೆಯನ್ನು ಕಹಿಯಾಗುವಂತೆ ಮಾಡುವುದು, ಆದರೆ ನಿನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿರುವುದು ಎಂದು ಹೇಳಿದನು. ಇದು ಯಾವುದಕ್ಕೆ ಸೂಚನೆಯಾಗಿದೆ ಎಂಬುದಾಗಿ ನಾವು ನೋಡೋದಾದರೆ 2300 ದಿನಗಳ ಪ್ರವಾದನೆ 1844ನೇ ಇಸವಿಯಲ್ಲಿ ನೆರವೇರುತ್ತೆ, ಸಂಪೂರ್ಣವಾಗುತ್ತೆ. ಈ ಸಣ್ಣ ಪುಸ್ತಕ ಯಾವುದು ಎಂಬುದಾಗಿ ನಾವು ನೋಡುವಾಗ, ಸಣ್ಣ ಸುರುಳಿ ಯಾವುದು ಎಂಬುದಾಗಿ ನೋಡುವಾಗ ದಾನಿಯೇಲನ ಪುಸ್ತಕದ ಕುರಿತಾದಂತಹ ಒಂದು ಪ್ರಸ್ತಾವನೆ. ಈ ಪುಸ್ತಕವನ್ನು ನೀನು ಜ್ಞಾನ ಮಾಡುವಾಗ ನಿನಗೆ ಬಹಳ ಸಂತೋಷವಾಗುತ್ತೆ, ಆನಂದವಾಗುತ್ತೆ. ಯೇಸು ಸ್ವಾಮಿಯವರು ಬರ್ತಿದ್ದಾರೆ ಎಂಬಂತಹ ಸಂತೋಷ ನಿನ್ನಲ್ಲಿ ಉಂಟಾಗುತ್ತೆ. ಆದರೆ ಕಹಿಯ ಅನುಭವ ಏನಪ್ಪ ಅಂತಂದರೆ, ನೀನು ಅಂದುಕೊಂಡಂತಹ ದಿವಸದಲ್ಲಿ 1844ನೇ ಇಸವಿಯಲ್ಲಿ ಯೇಸು ಸ್ವಾಮಿಯವರು ಬರಲಿಲ್ಲ. ಆದ್ದರಿಂದ ಒಂದು ಭಯಂಕರವಾದಂತಹ ನಿರಾಶೆಯ ದಿನ ಎಂಬುದಾಗಿ ನಾವೆಲ್ಲರೂ ಕೂಡ ಅದನ್ನು ನಂಬ್ತೇವೆ. ಸೊ 1844ನೇ ಇಸವಿಯಲ್ಲಿ ಯೇಸು ಸ್ವಾಮಿಯವರು ಬರಲಿಲ್ಲ, ಬದಲಾಗಿ ಯೇಸು ಸ್ವಾಮಿಯವರು ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಪರಲೋಕದ ಪರ್ಣಶಾಲೆಯಲ್ಲಿ ಪ್ರವೇಶಿಸಿದಂತೆ ನಾವು ಕಾಣಬಹುದಾಗಿದೆ. ಆದ್ದರಿಂದ ಈ ಒಂದು ಘಟನೆ ಅನೇಕ ಕ್ರೈಸ್ತರಲ್ಲಿ, ಇಲ್ಲವೇ ಅಡ್ವೆಂಟ್ ಮೂವ್ಮೆಂಟಲ್ಲಿ ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಡ್ತು, ಆನಂದವನ್ನು ಕೊಡ್ತು, ಸಿಹಿಯ ಒಂದು ಸುದ್ದಿ ಎಂಬುದಾಗಿ ಅಂದ್ಕೊಂಡ್ರು. ಆದರೆ ಬಹಳ ಕಹಿಯಾದಂತಹ ಒಂದು ಘಟನೆಗೆ ಈ ಒಂದು ಪ್ರವಾದನೆ ನಡೆಸುತ್ತೆ ಅವರನ್ನು. ಆದ್ದರಿಂದ ಈ ಸ್ವೀಟ್ ಆ್ಯಂಡ್ ಬಿಟರ್ ಎಕ್ಸ್ಪೀರಿಯನ್ಸ್ ಏನಪ್ಪ ಅಂತಂದರೆ, ದಾನಿಯೇಲನ ಪುಸ್ತಕದ ಕುರಿತಾಗಿ ಹೇಳಲ್ಪಟ್ಟಿದೆ. ಯೇಸು ಸ್ವಾಮಿಯವರು 1844ರಲ್ಲಿ ಬರ್ತಾರೆ ಎಂಬುದಾಗಿ ಎಲ್ಲರೂ ಕೂಡ ನಂಬಿದ್ರು, ಬರಲಿಲ್ಲ. ಅದರ ಪ್ರಯುಕ್ತ ಇದೊಂದು ಕಹಿಯಾದಂತಹ ಒಂದು ಅನುಭವವಾಗಿದೆ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥವ್ರು ದಾನಿಯೇಲ್ 2ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯವನ್ನು ಸ್ವಲ್ಪ ನೋಡಿ, ಸ್ವಲ್ಪ ಗಮನಿಸಿ. 2ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂಥದ್ದು ಎಲ್ಲ ನಡೀತಾ ಇದೆ, ಎಲ್ಲವೂ ನಡೆದಿದೆ, ನಡೀಲಿಕ್ಕೆ ಹೋಗ್ತಾ ಇದೆ. ಸೊ ಪ್ರವಾದನೆ ಮತ್ತು ದಾನಿಯೇಲ್ ಪುಸ್ತಕ ಮತ್ತು ಪ್ರಕಟಣೆಯ ಪುಸ್ತಕ ಇಸ್ ಯೋರ್ ಬುಕ್ ಆಫ್ ಸ್ಟಡಿ ಫಾರ್ ದ ಲಾಸ್ಟ್ ಡೇಸ್. ಈ ಅಂತ್ಯಕಾಲದಲ್ಲಿ ಈ ದಾನಿಯೇಲ್ ಪ್ರವಾದನೆ ಗ್ರಂಥ ಮತ್ತು ಪ್ರಕಟಣೆಯ ಪುಸ್ತಕವನ್ನು ನೀವು ಓದಿದ್ರೆ ಖಂಡಿತವಾಗ್ಲೂ ಅಂತ್ಯಕಾಲದಲ್ಲಿ ನೀವು ಜೀವಿತರ ಸಂಖ್ಯೆ ಒಂದು ಕಡೆ, ಜಯಮಾಲೆಯನ್ನು ಹೊಂದಿರತಕ್ಕಂಥದ್ದು ಇನ್ನೊಂದು ಕಡೆ, ಆ ರೀತಿಯಾಗಿರ್ತಕ್ಕಂಥ ಜನರಾಗಿರ್ತೀರಿ. ದೇವರು ನಿಮ್ಮನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. ನಮಸ್ಕಾರ.